ಇನ್ನು ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿಯ ಕೊಲೆ ನಡೆದು ತಿಂಗಳ ಮೇಲಾಗ್ತಾ ಬಂತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರೆಲ್ಲ ಜೈಲು ಸೇರು ಕೂಡ ತಿಂಗಳಾಗ್ತಾ ಬಂತು. ಸೊ ರಾಜ್ಯದಲ್ಲಿ ಭಾರಿ ಸೆನ್ಸೇಷನಲ್ ಸೃಷ್ಟಿಸಿರುವ ಹೈ ಪ್ರೊಫೈಲ್ ಕೇಸ್ ಇದೀಗ ಮುಕ್ತಾಯದ ಹಂತಕ್ಕೆ ಬಂದು ತಲುಪಿದೆ ಅಂತ ಹೇಳಲಾಗ್ತಾ ಇದೆ. ಪ್ರಕರಣದ ಬಗ್ಗೆ ಈಗಾಗಲೇ ತನಿಖೆ ಶುರುವಾಗಿ ತಿಂಗಳು ಕಳೆದಿದೆ. ಪೊಲೀಸರು ಯಾವುದೇ ಒತ್ತಡ ಪ್ರಭಾವಕ್ಕೆ ಒಳಗಾಗದೆ ಎಲ್ಲ ರೀತಿಯ ನಾನಾ ಆಯಾಮಗಳಿಂದ ತನಿಖೆ ಮತ್ತು ಆರೋಪಿಗಳ ವಿಚಾರಣೆಯನ್ನು ಮಾಡಿ ಅಂತಿಮ ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಕೊಲೆ ಪ್ರಕರಣ ಸಂಬಂಧ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. FSL ವರದಿಗಳು ಬಂದರೆ ತನಿಖೆ ಬಹುತೇಕ ಅಂತ್ಯ. ಆ್ಯಕ್ಚುಲಿ 90 ದಿನ ಇರುತ್ತೆ. FIR ಆಗಿ 90 ದಿನಗಳ ಒಳಗಡೆ ಇವರು ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಬೇಕು. ಈಗಾಗಲೇ ತಿಂಗಳ ಮೇಲೆ ಆಗ್ತಾ ಬಂತು, 40 ಡೇಸ್ ಆಗ್ತಾ ಬಂತು. ಬಟ್ ತನಿಖೆ ಎಲ್ಲ ಒಂದು ಹಂತಕ್ಕೆ ಬಂದಿದೆ. FSL ರಿಪೋರ್ಟ್ಗೋಸ್ಕರ ಕಾಯ್ತಾ ಇದ್ದಾರೆ. FSL ರಿಪೋರ್ಟ್ ಬಂದ ಕೂಡಲೇ ಚಾರ್ಜ್ ಶೀಟ್ ಸಲ್ಲಿಸ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. ಸೊ ಹಾಗಾಗಿ ಮುಕ್ತಾಯದ ಹಂತದಲ್ಲಿ ಸೆನ್ಸೇಷನಲ್ ಪ್ರಕರಣದ ತನಿಖೆ. ಯಾಕೆಂದರೆ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಕನ್ನಡದ ಸ್ಟಾರ್ ನಟ ದರ್ಶನ್. FSL ವರದಿ ಬಂದರೆ ತನಿಖೆ ಬಹುತೇಕ ಅಂತ್ಯ. ಇವರೆಲ್ಲರೂ ಕೂಡ 3 ಟೀಮ್ ಆಗಿ ಮಾಡಿಕೊಂಡು ಒಂದು ಟೀಮು ಸಾಕ್ಷ್ಯ ಕಲೆ ಹಾಕೋದು, ಇನ್ನೊಂದು ಟೀಮು ಚಾರ್ಜ್ ಶೀಟ್ ತಯಾರು ಮಾಡೋದು, ಈ ಥರ ಮಾಡ್ತಾ ಇದ್ದಾರೆ. FSL ವರದಿ ಬಂದರೆ ಬಹುತೇಕ ಅಂತ್ಯವಾದಂಥ ಆಗುತ್ತೆ. ತನಿಖೆ ಮುಗಿದ ಕೂಡಲೇ ಚಾರ್ಜ್ ಶೀಟನ್ನು ಸಿದ್ಧಪಡಿಸ್ತಾರೆ ಪೊಲೀಸರು. ಅದು ಕೂಡ ಈಗಾಗಲೇ ನಡೀತಾ ಇದೆ. ಚಾರ್ಜ್ ಶೀಟ್ ತಯಾರು ಮಾಡ್ತಕ್ಕಂಥ ಕೆಲಸಗಳೆಲ್ಲವೂ ಕೂಡ. FSL ವರದಿಗಳು ಸಂಪೂರ್ಣವಾಗಿ ಬಂದ ಬಳಿಕ ಕೋರ್ಟ್ಗೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ತಾರೆ. ಪೊಲೀಸರಿಗೆ ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ 90 ದಿನಗಳ ಕಾಲಾವಕಾಶ, ಎಲ್ಲ ಕೇಸ್ಗಳಲ್ಲೂ ಸಾಮಾನ್ಯವಾಗಿ 90 ದಿನಗಳ ಕಾಲಾವಕಾಶ ಇದ್ದೇ ಇರುತ್ತೆ. ಆದರೆ ಚಾರ್ಜ್ ಶೀಟ್ ಸಿದ್ಧವಾದ ಬಳಿಕ ಕಾನೂನಾತ್ಮಕವಾಗಿ ಒಂದು ಸರ್ತಿ ಅದನ್ನು ಪರಿಶೀಲನೆ ಮಾಡ್ತಾರೆ. ಅದು ತನಿಖಾಧಿಕಾರಿಯ ಹೊಣೆ, ಅವ್ರು ಮಾಡಬೇಕು. ಚಾರ್ಜ್ ಶೀಟ್ ಬಗ್ಗೆ ಪೊಲೀಸರು ಸಾಕಷ್ಟು ಜಾಗೃತೆಯಿಂದ ಕಾರ್ಯನಿರ್ವಹಣೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಇದಾದ ಬಳಿಕವೇ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ತಾರಂತೆ. ಚಾರ್ಜ್ ಶೀಟ್ ಸಲ್ಲಿಸಿದ ಬಳಿಕ ಫಾಸ್ಟ್ ಟ್ರ್ಯಾಕ್ ಕೋರ್ಟ್, ಅದಕ್ಕೆ ಒಂದು ಅಪ್ಲಿಕೇಶನ್ ಹಾಕ್ಕೋಬೇಕಾಗತ್ತೆ ಸರ್ಕಾರಕ್ಕೆ. ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ರಚನೆ ಮಾಡಿಕೊಡಿ ಅಂತ ಸರ್ಕಾರ ಅದಕ್ಕೆ ಒಪ್ಪಬೇಕಾಗತ್ತೆ. ಆ ಥರ ಏನಾದರೂ ಒಪ್ಪಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್, ತ್ವರಿತಗತಿ ನ್ಯಾಯಾಲಯ ಏನಾದರೂ ಆದರೆ ಆಗ ಈ ಕೇಸು ಬಹಳ ಬೇಗ ಮುಗಿಯುತ್ತೆ. ಮ್ಯಾಕ್ಸಿಮಮ್ 1 ವರ್ಷದ ಒಳಗಡೆ ತೀರ್ಪು ಬರುತ್ತೆ. ಸೊ ಇದು ಸದ್ಯಕ್ಕೆ ಇರತಕ್ಕಂಥ ಮಾಹಿತಿ.